ಬೆಳಗಾವಿ ಮಹಾನಗರ ಪಾಲಿಕೆ ಮೇಯರ್ ಮತ್ತು ಉಪಮೇಯರ್ ಕನ್ನಡಿಗರ ಆಯ್ಕೆ. ಮಹಾನಗರ ಪಾಲಿಕೆ ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ನಡೆದಿದ್ದು ಕನ್ನಡಿಗರು ಆಯ್ಕೆಯಾಗಿದ್ದಾರೆ. ವಾರ್ಡ್ ನಂಬರ್ 25ರ ಪಾಲಿಕೆ ಸದಸ್ಯೆ ಪ್ರೀತಿ ವಿನಾಯಕ್ ಕಾಮ್ಕರ್ ಬೆಳಗಾವಿಯ ನೂತನ ಮೇಯರ್ ಆಗಿದ್ದಾರೆ. ಬುಧವಾರ ಬೆಳಗಾವಿ ಮಹಾನಗರ ಪಾಲಿಕೆ ಮೇಯರ್ ಮತ್ತು ಉಪಮೇಯರ್ ಆಯ್ಕೆಗೆ ಚುನಾವಣೆ ನಡೆಯಿತು. ಬಿಜೆಪಿಯ ಪ್ರೀತಿ ವಿನಾಯಕ್ ಕಾಮ್ಕರ್ 39 ಮತಗಳನ್ನು ಪಡೆದು ಜಯಗಳಿಸಿದರು. ಎದುರಾಳಿಯಾಗಿದ್ದ ಕಾಂಗ್ರೆಸ್ನ ಖುರ್ಷಿದಾ ದಾದಾಪೀರ್ 29 ಮತಗಳನ್ನು ಪಡೆದು ಸೋತರು. ಉಪಮೇಯರ್ ಆಗಿ ವಾರ್ಡ್ ನಂಬರ್ 47ರ ಬಿಜೆಪಿ ಸದಸ್ಯ ಹನುಮಂತ ಕೊಂಗಾಲಿ ಆಯ್ಕೆಯಾದರು. ಅವರು 39 ಮತಗಳನ್ನು ಪಡೆದು ಜಯಗಳಿಸಿದರು. ಎದುರಾಳಿ ಕಾಂಗ್ರೆಸ್ನ ಮೋದಿನ್ ಸಾಬ್ 20 ಮತಗಳನ್ನು ಪಡೆದು ಸೋಲು ಕಂಡರು. ನೇಕಾರ ಸಮುದಾಯದ ಪ್ರೀತಿ ವಿನಾಯಕ್ ಕಾಮ್ಕರ್ ಮತ್ತು ಲಿಂಗಾಯತ ಸಮುದಾಯದ ಹನುಮಂತ ಕೊಂಗಾಲಿ ಮೇಯರ್ ಮತ್ತು ಉಪಮೇಯರ್ ಆಗಿ ಆಯ್ಕೆಯಾಗಿದ್ದು ಕನ್ನಡಿಗರಿಗೆ ಮೇಯರ್ ಮತ್ತು ಉಪಮೇಯರ್ ಪಟ್ಟ ಸಿಕ್ಕಿದೆ. ಬೆಳಗಾವಿ ಪ್ರಾದೇಶಿಕ ಆಯುಕ್ತರಾದ ಕೆಎಂ ಜಾನಕಿ ಅವರ ನೇತೃತ್ವದಲ್ಲಿ ಬೆಳಗಾವಿ ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ನಡೆಯಿತು. ಮೊದಲ ಬಾರಿಗೆ ಬೆಳಗಾವಿ ಮೇಯರ್ ಪಟ್ಟ ನೇಕಾರ ಸಮುದಾಯಕ್ಕೆ ಸಿಕ್ಕಿದೆ ಎಂದು ಸದಸ್ಯರು ಸಂತಸ ವ್ಯಕ್ತಪಡಿಸಿದರು. ಉತ್ತರ ಶಾಸಕರಾದಂತ ವೆಂಕಟೇಶ್ವರ ಅವರು ಕೂಡ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ನನ್ನ ಬಡ ಕುಟುಂಬದಿಂದ ನೇಕಾರ್ ಮಗಾಗಿ ನನ್ ಕರ್ಕೊಂಡ್ ಬಂದಿದ್ದಾರೆ. ಅವ್ರೆಲ್ಲರಿಗೂ ನಾನು ಮನಪೂರ್ವಕರಿದ್ದಾರೆ. ಅವ್ರ ಆಶೀರ್ವಾದ ಹಾಗೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಅವ್ರ ಎಲ್ಲರ ಸಪೋರ್ಟ್ ದಿಂದ ನಾನು ಈ ಸ್ಥಾನಕ್ಕೆ ಬಂದಿದ್ದೀನಿ. ನನ್ಗೆ ಬಹಳ ಹೆಮ್ಮೆ ಅನ್ಸ್ತಾ ಇದೆ. ಅವ್ರೆಲ್ಲರ ಸಪೋರ್ಟ್ ದಿಂದ ಬಹಳ ಖುಷಿ ಆಗ್ತಾ ಇದೆ. ಮಹಾಜನತೆಗೆ ನನ್ನ ನಮಸ್ಕಾರಗಳು. ಇವತ್ತಿನ ದಿವಸ ಭಾರತೀಯ ಜನತಾ ಪಕ್ಷದಿಂದ ಇವತ್ತು ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ಪ್ರೀತಿ ಕಾಮ್ಕರ್ ಅವರನ್ನ ಮಹಾಪೌರರನ್ನಾಗಿ ಮಾಡಿದ್ದಾರೆ. ಹಾಗೆ ನಾನು ಹನುಮಂತ ಪೊಂಗಾಲಿ ನನ್ನನ್ನು ಉಪ ಮಹಾಪೌರರನ್ನ ಮಾಡಿದ್ದಾರೆ. ಆ ಪಕ್ಷಕ್ಕೂ ಆ ಪಕ್ಷದ ಸಾಕಷ್ಟು ಜನ ವರಿಷ್ಠರು, ವಿಶೇಷವಾಗಿ ನಮ್ಮ ದಕ್ಷಿಣ ಶಾಸಕರು ಇರ್ಬೋದು, ಗುರುಗಳಾದ MB ಜಿರ್ಲಿ ಇರ್ಬೋದು, ಅನಿಲ್ ಬೆನಕೆ ಅವರು ಇರ್ಬೋದು, ಅಧ್ಯಕ್ಷರಾದ ಗೀತಾ ಸುತಾರ್ ಅವರು ಇರ್ಬೋದು, 58 ಜನ ಶಾಸಕರಲ್ಲಿ 37 ಜನ ನಮ್ಮ ಶಾಸಕರು, ನಮ್ಮ ನಗರ ಸೇವಕರು, ವಿಶೇಷವಾಗಿ ಇವ್ರು ಎಲ್ಲರನ್ನು ಕೂಡಿ ಕರ್ಕೊಂಡೋಗಿ ನಾವು ಬೆಳಗಾವಿಯನ್ನ ಅಭಿವೃದ್ಧಿಯತ್ತ ಒಯ್ಯಬೇಕಾಗಿದೆ. ಯಾಕಂದ್ರೆ ನಮ್ಮ ಮುಂದ್ಗಡೆ ಇರುವಂತ ಗುರಿ, ಈಗಾಗಲೇ ನಾವು ಸ್ಟಡಿ ಟೂರ್ ಅಂತ ಇಂದೋರ್ ಹೋಗಿ ಬಂದಿದ್ದೀವಿ, ಜೈಪುರ್ ಹೋಗಿ ಬಂದಿದ್ದೀವಿ, ಚಂಡೀಗಢ ಹೋಗಿ ಬಂದಿದ್ದೀವಿ. ಆ ಮಾದರಿಯಲ್ಲಿ ನಮ್ಮ ಬೆಳಗಾವಿಯನ್ನು ಮಾದರಿ ನಗರವನ್ನಾಗಿ ನಾವು ಮಾಡಬೇಕಾಗಿದೆ ಮುಂದಿನ ದಿನಗಳಲ್ಲಿ. ಆಗಲೇ ಈಗ ಸಿಟೀಸ್ 2ದಲ್ಲಿ 93 ಕೋಟಿಗಳ ಅನುದಾನವನ್ನ ಕೇಂದ್ರ ಸರ್ಕಾರ ಮತ್ತು ಅದರಲ್ಲಿ ಹಂತ ಹಂತವಾಗಿ ರಾಜ್ಯ ಸರ್ಕಾರ ಇರಬಹುದು ಮತ್ತು ನಮ್ಮ ಮಹಾನಗರ ಪಾಲಿಕೆ ಇರಬಹುದು, ಇವು ಎಲ್ಲದರಲ್ಲಿ ನಾವು ಸ್ವಚ್ಛತೆಗಾಗಿ ಬೆಳಗಾವಿಯನ್ನ ಮೊದಲು ನಾವು ಅಭಿವೃದ್ಧಿ ಪಡಿಸಬೇಕಾಗಿದೆ. ಅದಲ್ಲದೆ 24x7 ಕುಡಿಯುವ ನೀರಿನ ಯೋಜನೆ ಇರಬಹುದು ಮತ್ತು ಅದಲ್ಲದೆ ನಮ್ಮ ಮಹಾನಗರ ಪಾಲಿಕೆಯಿಂದ ಬಹಳಷ್ಟು ಗಟರ್ ಇರಬಹುದು, ರೋಡ್ ಇರಬಹುದು, ವಿಶೇಷವಾಗಿ ವಿವಿಧ ಸಮಾಜದ ಒಂದು ಜಯಂತಿಗಳಿರಬಹುದು, ಇವು ಎಲ್ಲವನ್ನು ನಾವು ಪರಿಗಣನೆಗೆ ತೆಗೆದುಕೊಂಡು ಅಭಿವೃದ್ಧಿಯ ದೃಷ್ಟಿಯಿಂದ ಬೆಳಗಾವಿ ಮಹಾನಗರ ಪಾಲಿಕೆಯನ್ನ ಒಂದು ಮಾದರಿಯ ನಗರವನ್ನಾಗಿ ಮಾಡ್ತೀವಿ. ಅದಲ್ಲದೆ ಈಗಾಗಲೇ ಈ ಆಫೀಸ್ ಅಂತ ಹೇಳಿ ಮನೆಯಲ್ಲಿ ಕೂತ ತೆರಿಗೆಯನ್ನ ತುಂಬುವ ದೃಷ್ಟಿಯಿಂದ ಕೂಡ ನಾವು ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದೈತಿ. ಅದ್ರಾಗ ಇವ್ರದ ಯಾರ್ದು ನಮ್ಮ ಮಾಧ್ಯಮ ಇರ್ಬೋದು, ನಮ್ಮ ವರಿಷ್ಠರು ಇರ್ಬೋದು, ಎಲ್ಲರ ಸಹಾಯ ಸಹಕಾರವನ್ನು ಪಡೆದ ಮುಂದಿನ ದಿವಸದಲ್ಲಿ ನಾವು ಅಭಿವೃದ್ಧಿಯತ್ತ ಗಮನ ಕೊಡ್ತೀವಿ ಅಂತ ಹೇಳ್ತೀವಿ. ತೆರಿಗೆ ವಂಚನೆ, ಕೋಟ್ಯಾಂತರ ರೂಪಾಯಿ ತೆರಿಗೆ ವಂಚನೆ ಬಗ್ಗೆ ನೀವೇ ವಿಷಯ ಪ್ರಸ್ತಾಪ ಮಾಡಿದ್ರಿ. ಉಪ ಮಹಾಪೌರ ಆಗಿದ್ದೀರಿ, ಯಾವ ರೀತಿಯಾಗಿ ತನಿಖೆ ಮಾಡಿ ನ್ಯಾಯ ದೊರಕಿಸ್ಕೊಡ್ತೀರಿ? ಅದನ್ನ ತೆರಿಗೆ ವಂಚನೆ ಅಂದ್ರೆ ನಮ್ಮಲ್ಲಿ ತಮಗ್ ಗೊತ್ತಿದ, ನಾವು ಆಡಳಿತಕ್ಕೆ ಬಂದ ಮೇಲೆ 21ರಿಂದ ನಾವು ಏನು ಆರಿಸಿ ಬಂದು ಅಧಿಕಾರ 23ರಲ್ಲಿ ತೆಗೆದುಕೊಂಡು 23ರಿಂದ ನೀವು ತೆರಿಗೆಯನ್ನ ಲಾಗು ಮಾಡ್ಬೇಕಂತ ನಮ್ಗೆ ಸರ್ಕಾರದ ಒಂದು ಪತ್ರ ಬಂದಿತ್ತು. ಬಟ್ ನಾವು ಅಧಿಕಾರದಲ್ಲಿ ಇದ್ದದ್ದನ್ನ ನಾವು ಮಾಡ್ತೀವಿ. ಹಿಂದ್ಗಡೆ ನಮ್ದು 21ರಿಂದ 22ರಾಗ ಅಧಿಕಾರದಾಗ ಇರ್ಲಿಲ್ಲ, ಅದನ್ನು ಕೂಡ ಮಾಡತ್ತೆ. ಸರ್ಕಾರದಿಂದ ಏನ್ರ ಸಲಹೆ ಸೂಚನೆಗೆ ಬಂದ್ರೆ ಮಾಡ್ತೀವಿ ಅಂತ ಹೇಳಿದ್ವಿ. ಆ ಒಂದು ನಿಟ್ಟಿನಲ್ಲಿ ನಮ್ಗೆ ಸರ್ಕಾರದಲ್ಲಿ ತಿಕ್ಕಾಟ ಆಗಿದೆ ತಮಗ್ ಗೊತ್ತದ. ಅದನ್ನ ಮಾನ್ಯ ದಕ್ಷಿಣ ಶಾಸಕರು, ನಮ್ಮ ಎಲ್ಲಾ ಪಕ್ಷದ ವರಿಷ್ಠರು ಕೂಡ ಅದನ್ನ ರಾಜ್ಯಪಾಲರವರಿಗೆ ಒಯ್ದು ಅದರಲ್ಲಿ ನಾವು ಸಕ್ಸಸ್ಫುಲ್ ಆಗಿ ಹೋರಾಟವನ್ನು ಮಾಡಿದೀವಿ. ಅದು ತಮಗೂ ಕೂಡ ಗೊತ್ತಿದೆ. ಪ್ರತಿ ವರ್ಷ 3ರಿಂದ 5% ತೆರಿಗೆ ಬಗ್ಗೆ ತಾವು ಕೇಳಿದ್ದೀರಿ, ಅದನ್ನ ನಾವು ಇಂಪ್ಲಿಮೆಂಟ್ ಮಾಡಿ ಕೊಡ್ಬೇಕಾಕೈತಿ. ಮತ್ತ ಅದಲ್ಲದೆ ಸಬ್ ರೆಜಿಸ್ಟರ್ ವ್ಯಾಲ್ಯೂ ಗೈಡ್ಲೈನ್ಸ್ ಪ್ರಕಾರ ಏನು ರಾಜ್ಯದ ಏನು ಗೈಡ್ಲೈನ್ಸ್ ಬರ್ತೈತಿ ಅವಾಗ ಕೂಡ ನಾವು ಹೆಚ್ಚಿಗೆ ಮಾಡಿದ್ದು ಸರಿ ಇದೆ ಅಂತ ಹೇಳ್ತೀನಿ. ಅದು ಏನ್ರ ಹೊರೆ ಆಗಿದ್ರೆ ಮುಂದಿನ ದಿವಸದಲ್ಲಿ ನಾವು ಪರಿಗಣಿಸ್ತೀವಿ ಅನ್ನುವಂತ ಮಾತು. ಗಮನ ಏನಪ್ಪಾ ಅಂದ್ರ ಎಲ್ಲಾ ಸಾದಾ ಜನ ಸಹಿತ ಇಲ್ಲಿ ಯಾರು ಬರ್ತಾರೆ ಕಂಪ್ಲೇಂಟ್ ತಗೊಂಡು ಅವ್ರಿಗೆ ಈಸಿಯಾಗಿ ತೆರಿಗೆ ತುಂಬುದು ಹಿಡ್ಕೊಂಡು ಮತ್ತೊಂದಿರ್ಬೋದು, ಇದನ್ನೆಲ್ಲ ಈಸಿಯಾಗಿ
ಏನ್ ಅಲ್ಲಿ ಭ್ರಷ್ಟಾಚಾರ ನಡೆದಿದ್ರೆ ಅಂತ ಅಧಿಕಾರಿಗಳಿಗಂತೂ ತಾವು ನೋಡಿದಿರಿ ಕಳೆದ 3 ವರ್ಷಗಳಲ್ಲಿ ಅವ್ರಿಗೆ ಉಳಗಾಲಿಲ್ಲ. ದಯವಿಟ್ಟು ನೀವು ಎಲ್ಲಾ ಜನತೆಗೆ ಕೋಆಪರೇಷನ್ ಮಾಡ್ರಿ. ಅಂತ ಅಧಿಕಾರಿಗಳ ಜೊತೆ ನಾವು ಸಹಕಾರ ಮಾಡ್ತೀವಿ. ಅದನ್ನ ಬಿಟ್ಟು ನೀವು ಹೇಳಿದಂಗ ಅಂತ ಅದೇನ್ರ ನಡೆದಿತ್ತು, ಜನತೆಗೆ ಮೋಸ ನಡೆದತ್ತ ಅಂದ್ರ ಆ ಅಧಿಕಾರಿಗಳು ದಯವಿಟ್ಟು ನೀವು ಇಲ್ಲಿಂದ ಬಿಟ್ಟು ಬೇರೆ ಕಡೆ ಹೋಗ್ಬೇಕು ಅಂತೇಳಿ ನಮ್ಮ ಸಲಹೆ ಇದೆ.